ನಮಸ್ಕಾರ ಗಾಯ್ಸ್. ಡೇ 10 ಬೆಳಗ್ಗೆ ಎದ್ದು ಅರ್ಧ ಲೀಟ್ರ್ ನೀರು ಕುಡಿದೆ ಖಾಲಿ ಹೊಟ್ಟೆಯಲ್ಲಿ. ಆಮೇಲೆ ನಾನು ಮೀಲ್ ಪ್ರಿಪೇರ್ ಮಾಡಿ ಬ್ಯಾಟಿಂಗ್ ಮಾಡಿದ್ರೆ. ಸೊ ಬ್ಯಾಟಿಂಗ್ ಮಾಡಿ ರೆಡಿ ಆಗಿ ಅಂಗಡಿ ಕಡೆ ಹೊಟ್ಟೋಣ ಅಂತ ಹೋದರೆ ಅವಾಗ ಆರೆಂಜ್ ಜ್ಯೂಸು ಒಂದು ಸ್ವಲ್ಪ ಬೇಸಿಕ್ ಎಸೆನ್ಸ್ ಎಲ್ಲ ಹಾಕ್ಕೊಂಡೆ. ಆಮೇಲೆ ಅಂಗಡಿಗೆ ರೀಚ್ ಆಗಿ ಕ್ಲೀನಿಂಗ್ ಎಲ್ಲ ಮಾಡಿದ್ರೆ ಕ್ಲೀನಿಂಗ್ ಮಾಡೋಷ್ಟೊಳಗಡೆ ಆಲ್ಮೋಸ್ಟ್ 1:30 ಆಗಿಬಿಟ್ಟಿತ್ತು. ಸೊ ಸೆಕೆಂಡ್ ಮೀಲ್ ತಿಂದೆ. ಆಮೇಲೆ ನೆನ್ನೆದು ಪ್ಯಾಕೇಜಸ್ ಸ್ವಲ್ಪ ಡಿಸ್ಪ್ಯಾಚಿಂಗ್ ಇತ್ತು, 3-4 ಬ್ಯಾಂಗ್ಳೂರು ಲೋಕಲಲ್ಲೇ. ಸೊ ಅದನ್ನೆಲ್ಲ ಡಿಸ್ಪ್ಯಾಚ್ ಮಾಡಿ ಪ್ಯಾಕೇಜಿಂಗ್ ಮಾಡಿ ಎಲ್ಲ ಆರ್ಡರ್ ಕೈಲಿ ತಲುಪಿಸ್ಬಿಟ್ಟು ಆಮೇಲೆ ಆಲ್ಮೋಸ್ಟ್ 4:15 ಆಗಿಬಿಟ್ಟಿತ್ತು. ಸೊ ಥರ್ಡ್ ಮೀಲ್ ತಿಂದಿದ್ದೆ. ಆಲ್ಮೋಸ್ಟ್ ಒಂದು ಕ್ಲೈಂಟ್ದು ಆನ್ಲೈನ್ ವೆಬ್ಸೈಟ್ ಆರ್ಡರ್ ಬಂದಿತ್ತು. ಸೊ ಆ ಪಿ ಸಿ ಬಿಲ್ಡ್ ಮಾಡೋ ಅಷ್ಟರೊಳಗಡೆ ಇನ್ನೊಂದು ಕ್ಲೈಂಟ್ ವಾಕಿನ್ ಬಂದರು. ಸೊ ಅವ್ರದ್ದು ಆಲ್ಮೋಸ್ಟ್ ಒಂದು ಪಿ ಸಿ ಬಿಲ್ಡ್ ಕನ್ಫರ್ಮ್ ಆಯಿತು. ಸೊ 8 ಆಗಿಬಿಟ್ಟಿತ್ತು. 8 ಮುಂಚೆ ಒಂದು ಪ್ರೀ ವರ್ಕೌಟಲ್ಲಿ ಚೀಟ್ ಮೀಲ್ ಹಾಕ್ಕೊಂಡೆ. ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆದರೂ ಬಿಟ್ಟಿಲ್ಲ ಅಣ್ಣ ಅವರು. ಸೀದಾ ಹೊಟ್ರೆ ಮನೆ ಹೋಗಿದ್ದೆ. ಅದು ಬಂದು ನಮ್ಮ ವರ್ಕೌಟ್ ಇದ್ದಿದ್ದು ಲೆಗ್ಸಲ್ಲಿ 4 ಅಂದರೆ ಮೇಜರ್ ಎಕ್ಸಸೈಸ್ ಹೊಡೆದ್ರೆ ಸ್ಕ್ವಾಟ್ಸಲ್ಲಿ 4 ಸೆಟ್ ಹೊಡೆದ್ರೆ. ಸೊ ಒಂದು ಬಂದ್ಬಿಟ್ಟು ವಾರ್ಮಪ್ ಸೆಟ್ಟು ಮತ್ತು 3 ವರ್ಕಿಂಗ್ ಸೆಟ್ಸ್ ಹೊಡೆದೆ. ಲಾಸ್ಟ್ ಸೆಟ್ ಆಲ್ಮೋಸ್ಟ್ 10 ರೆಪಿಟೇಷನ್ ತನಕ ಹೋದೆ, 110 ವೆಯ್ಟು. ಅದಾದಮೇಲೆ ಬಂದ್ಬಿಟ್ಟು ಲೆಗ್ ಪ್ರೆಸ್ ಹೊಡೆದ್ರಿ. ಲೆಗ್ ಪ್ರೆಸ್ಸಲ್ಲಿ 2 ವರ್ಕಿಂಗ್ ಸೆಟ್ಟು, ಲಾಸ್ಟಲ್ಲಿ ಒಂದು ಡ್ರಾಪ್ ಸೆಟ್ ಹೊಡೆದೆ. ಡ್ರಾಪ್ ಸೆಟ್ಟಲ್ಲಿ ಓವರಾಲ್ ರೆಪ್ಸ್ 25 ತನಕ ಹೋಯಿತು. ಆಮೇಲೆ ವಾಕಿಂಗ್ ಲಂಜಸ್ ಹೊಡೆದೆ, 15 ರೆಪ್ಸ್ ಈಚ್ ಲೆಗ್ಗೆ. ಆಮೇಲೆ ಬಂದು ಬಾರ್ಬಲ್ RDL ಹೊಡೆದ್ರಿ. ಇದ್ರದ್ದು ಬಂದು 4 ಸೆಟ್ ಹೊಡೆದ್ರಿ, 12-15 ರೆಪಿಟೇಷನ್ನು. ಸೊ ಆಮೇಲೆ ಮನೆಗೆ ಬಂದು ಮೀಲ್ ಮಾಡಿದ್ರು. ಇವತ್ತು ಮೀಲಲ್ಲಿ ಬಂದುಬಿಟ್ಟು ಇಡ್ಲಿ ಹಾಕ್ಕೊಂಡೆ. ಇಡ್ಲಿ ಮತ್ತು ಹಾಕ್ಕೊಂಡು ಮನೆಗೆ ಬಂದೆ. ಮಳೆ ಬೇರೆ ಇತ್ತು. ಆದರೂ ಒಂದು 25 ನಿಮಿಷ ವಾಕಿಂಗ್ ಹೊಡೆದೆ,